ಸರ್, ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವ್ರು ಬರ್ತಾಯಿದ್ದಾರೆ. ಅದು ಮೊದಲನೇದು ನಮ್ಮ ಖುಷಿ ವಿಚಾರ. ಮತ್ತು ಎರಡನೇದು, ಇಲ್ಲಿ ಸುಮಾರು ಈ ಕಾರ್ಯಕ್ರಮಕ್ಕೆ ಒಂದು 5,000 ಜನಗಂಟ ಸೇರೋಂಥ ಒಂದು ಇದಿದೆ, ನಿರೀಕ್ಷೆ ಇದೆ. ಮತ್ತು ನಾಳೆ ನೋ ಡ್ರಗ್ ಕ್ಯಾಂಪೇನ್ ಅನ್ನೋ ಒಂದು ಟಿ ಶರ್ಟ್ನ, ನೋ ಡ್ರಗ್ ನಮ್ಮ ಮೈಸೂರು ಅಂತ ಹೇಳಿ ಒಂದು ಟಿ ಶರ್ಟ್ನ ಲಾಂಚ್ ಮಾಡಿಸ್ತಾಯಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ. ಮತ್ತು ಸರ್ 100% ಯೂಸ್ ಆಗುತ್ತೆ. ಮತ್ತು ನಮ್ಮ ಮುಖ್ಯಮಂತ್ರಿ ಸಾಹೇಬರು ನಮ್ಮ ಯುವಕರುಗಳನ್ನೆಲ್ಲ ಕುರಿತು ಒಂದು ಭಾಷಣ ಮಾಡೋದಕ್ಕೆ ನಾವು ಯುವಕರೆಲ್ಲ ಕಾತರದಿಂದ ಕಾಯ್ತಾಯಿದ್ದೀವಿ. ಅವ್ರ ಭಾಷಣ ಅಂತಂದರೆ ಇಡೀ ಕರ್ನಾಟಕನ ಕಾಯುತ್ತೆ. ಅದೇ ರೀತಿ ಸರ್, ಏನಿಲ್ಲ, ನಾಳೆ ಯುವಶಕ್ತಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಮೈಸೂರು ನಗರ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಘನತಾ ವ್ಯಕ್ತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯುವಕರಿಗೆ ಸ್ಫೂರ್ತಿದಾಯಕ ಹಿತನುಡಿಗಳನ್ನ ಹೇಳಿದ್ದಾರೆ. ಮತ್ತು ಮೈಸೂರು ನಗರದ ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಅಂದರೆ ಯುವಕರನ್ನ ಈ ಕಾರ್ಯಕ್ರಮಕ್ಕೆ ಕರೆತರುವಲ್ಲಿ ಪ್ರಯತ್ನ ಮಾಡ್ತಾಯಿದ್ವಿ. ದೊಡ್ಡ ಮಟ್ಟದಲ್ಲಿ ಏನು ಕರ್ನಾಟಕ ಸರ್ಕಾರದಿಂದ ಯುವಕರಿಗೆ ಯಾವ್ಯಾವ ರೀತಿ ಒಂದು ಇದು ಕೊಡ್ತಾರೆ ಪ್ರೋಗ್ರಾಮ್ಸ್ನ, ಅದನ್ನು ಮನಮುಟ್ಟುವಂತೆ ಎಲ್ಲ ಯುವಕರಿಗೆ ತಲುಪಿಸಿ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಇಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ. ಅದಲ್ಲದೆ ನಮಗೆಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಖುಷಿ ಪಡೋ ವಿಚಾರ ಏನಂದರೆ, ನಮ್ಮ ಹಿಂದೆ ನಮ್ಮ ಮುತ್ತಾತಂದಿರು ಅಥವಾ ತಾತಂದಿರು ಹೇಳ್ತಾಯಿದ್ರು, ನಾನು ದೇವರಾಜ ಅರಸರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೆ ಅಂತ. ಆದರೆ ನಾವು ಇವತ್ತು ಹೆಮ್ಮೆ ಪಡುವಂಥ ವಿಚಾರ ಇನ್ನೊಂದೇನೆಂದರೆ, ನಮ್ಮ ಮೈಸೂರಿನ ಮಣ್ಣಿನ ಮಗನೇ ಆದಂಥ ಸಿದ್ದರಾಮಯ್ಯನವ್ರ ಮುಂದೆ ಒಬ್ಬ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿ ಅವ್ರ ಮುಂದೆ ಪ್ರತಿಜ್ಞಾವಿಧಿ ತಗೊಳ್ತಿರೋದು ನಾವೆಲ್ಲ ತುಂಬ ಹೆಮ್ಮೆ ಪಡ್ತಾಯಿದ್ದೀವಿ. ಕಾರಣ ಏನಂದರೆ, ಅವತ್ತು ನಾವು ದೇವರಾಜ ಅರಸರ ಕಾಲದಲ್ಲಿ ಬರೀ ಸದಸ್ಯರಾಗಿದ್ವಿ ಅನ್ನೋದನ್ನೇ ನಮ್ಮ ತಾತಂದಿರು ಹೇಳ್ತಾಯಿದ್ರು. ಮುಂಬರುವ ಜನ್ರೇಷನ್ಗೆ ನಾವು ಹೇಳ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮುಂದೆ ನಾವು ಪ್ರತಿಜ್ಞಾವಿಧಿ ತೊಗೊಂಡಿದ್ದೀವಿ. ಅದು ಹೆಮ್ಮೆ ಪಡೋ ವಿಚಾರನ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಮೊಮ್ಮಕ್ಕಳಿಗೆ ತಿಳಿಸ್ತೀವಿ. ಅದು ನಮ್ಗೆ ಇನ್ನೂ ದೊಡ್ಡ ಖುಷಿ ವಿಚಾರ. ಇಡೀ ಯುವ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರ ಬೆನ್ನಿಂದ ಇದೆ. ಅದು ಮೈಸೂರು ಮೂಲ ಸಿದ್ದರಾಮಯ್ಯನವ್ರ ತವರೂರು, ಅದರಿಂದ ಅವ್ರನ್ನೇ ಕರೆಸಿ ಮಾಡ್ತಿದ್ದೇವೆ. ಅದಲ್ಲದೆ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನೋಡೋಣ, ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಬಂದರೆ ಇನ್ನೂ ದೊಡ್ಡ ಖುಷಿ ಪಡೋವಂಥ ವಿಚಾರ. ಅದರಿಂದ ಇಬ್ಬರು ದೊಡ್ಡ ಮಟ್ಟದಲ್ಲಿ ಯುವಕರಿಗೆ ಒಂದಷ್ಟು ಸವಲತ್ತುಗಳನ್ನ ಕಲ್ಪಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಕರೆತಂದು ಪಕ್ಷದ ಸದಸ್ಯವನ್ನು ತುಂಬಿ ಕೇಂದ್ರ BJP ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ತರುವಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಸರ್. ಹೌದು, ಮೈಸೂರು ಜಿಲ್ಲೆ ಮೈಸೂರು ನಗರ ಯುವ ಕಾಂಗ್ರೆಸ್ನ ಪದಗ್ರಹಣ ನಡೀತಾ ಇದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಖುಷಿ ಪಡೋಂಥ ವಿಚಾರ, ಸ್ವತಃ ಮುಖ್ಯಮಂತ್ರಿಗಳು ಬಂದು ಯುವಕರನ್ನ ಹುರಿದುಂಬಿಸೋಕ್ಕೆ ಮೈಸೂರಿಗೆ, ಅದು ಅವ್ರ ಸ್ವಂತ ಜಿಲ್ಲೆ ಆದ್ದರಿಂದ ಅವರೇ ಬಂದು ಯುವಕರಿಗೆ ಅವ್ರ ಕಡೆಯಿಂದ ಪ್ರತಿಜ್ಞಾವಿಧಿನ ಬೋಧಿಸಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಧ್ವಜ ಕೊಡಲಿಕ್ಕೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರು ಬರ್ತಾ ಇದ್ದಾರೆ. ಅವರು ಅಬ್ರಾರ್ಗೆ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ವಿಧಾನಸಭಾ ಪದಾಧಿಕಾರಿಗಳಿಗೆ ಪದಗ್ರಹಣ ನೀಡೋದ್ರ ಮುಖಾಂತರ ಮೈಸೂರಿನಲ್ಲಿ ಯುವ ಶಕ್ತಿನ ಬಲಪಡಿಸಬೇಕು ಮತ್ತು ಮುಂದಿನ MP ಚುನಾವಣೆಗೆ, MLA ಚುನಾವಣೆ ನಾವು ಗೆದ್ದು MP ಚುನಾವಣೆಗೆ ಹೇಗೆ ಯುವಕರು ಸಜ್ಜುಗೊಳ್ಳಬೇಕು ಅಂತ ನಾಳೆಯಿಂದನೇ ಅದಕ್ಕೆ ಮುನ್ನುಡಿ ಬರೀತಾ ಇದ್ದಾರೆ. ಇನ್ನು ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸಾಹೇಬರು, ಇನ್ನು ಅನೇಕ ನಾಯಕರುಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ.